ಒಂದು DCM ಸ್ಥಾನ ಇದ್ದಂಥದ್ದಕ್ಕೂ 2-3 ಸ್ಥಾನ ಇದ್ದಂಥದ್ದಕ್ಕೂ ವ್ಯತ್ಯಾಸ ಇರುತ್ತೆ. ಒಂದು ಅಂತಾನೆ ಮುಖ್ಯಮಂತ್ರಿಗೆ ಮತ್ತೊಂದು ಪವರ್ ಹೌಸ್ ರೀತಿಯಾಗಿ ಪರಿಗಣಿಸುವಂಥ ಚಾನ್ಸಸ್ ಇರುತ್ತೆ. 2-3 ಇದ್ರೆ ಅದರ ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಆಗುತ್ತೆ, ಆ ತೂಕ ಕಮ್ಮಿ ಆಗುತ್ತೆ ಅನ್ನುವಂಥ ನಿಟ್ಟಿನ ಯೋಜನೆ ಇರ್ಬೋದು. ಹಾಗಾಗಿ ಮುಖ್ಯಮಂತ್ರಿಗಳು ಈ ಥರದೊಂದು ಯೋಜನೆಯನ್ನು ಹೊಂದಿರಬಹುದು. ಗೊತ್ತಿಲ್ಲ ಇದನ್ನು ಹೈಕಮಾಂಡ್ ಹೇಗೆ ಕನ್ಸಿಡರ್ ಮಾಡುತ್ತೆ ಅಂತ ಹೇಳ್ಕೊಂಡು, ಅದು ಹೈಕಮಾಂಡ್ ಕಡೆಯಿಂದನೇ ಇಂಥ ಪ್ರಸ್ತಾಪ ಇರ್ಬೋದು. ಪರಮೇಶ್ವರ್ ಒಪ್ತಾರಾ, ಸಿದ್ದರಾಮಯ್ಯನವರು ಒಪ್ತಾರಾ ಗೊತ್ತಿಲ್ಲ. ಈ ವಿಚಾರವಾಗಿ ಏನು ಚರ್ಚೆ ಆಗ್ತಾ ಇದೆ ಅಂತ. ನಾಳೆಯೇ ನೂತನ ಸಚಿವರ ಪ್ರಮಾಣ ವಚನ ಸಾಧ್ಯತೆ ಇದೆ. ನಾಳೆ ಸಂಜೆ 5 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ಇರಬಹುದು. ಯಾಕಂತ ಅಂದ್ರೆ ಆಗ್ತಾನೆ ನಾನು ಹೇಳಿದಾಗೆ ರಾಹುಲ್ ಗಾಂಧಿ ಅವರು ಇವತ್ತು ಒಂದು ಟೈಮ್ ಕೊಟ್ಟಿಯಾರಂತೆ, 4:15 ಏನೋ 5 ಗಂಟೆ ತನಕ ಒಳಗೆ ಸಿಗ್ತೀನಿ ಅಂತ ಹೇಳ್ಕೊಂಡ್ಬಿಟ್ಟು. ಇವತ್ತು ಹೇಳಿ ಕೇಳಿ ಸಂಸತ್ನಲ್ಲಿ ಅವ್ರ ಸ್ಪೀಚ್ ಇದೆ. ನಿನ್ನೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಮಾತಿತ್ತು, ಇವತ್ತು ರಾಹುಲ್ ಗಾಂಧಿ ಅವ್ರ ಸ್ಪೀಚ್ ಇದೆ. ಯಾವುದು ಈ ಅಮೆಂಡ್ಮೆಂಟ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಎಕ್ಸಾಮಿನೇಷನ್ ವಿಚಾರವಾಗಿ. ಹಾಗಾಗಿ ರಾಹುಲ್ ಗಾಂಧಿ ಅವ್ರದ್ದು ಏನಾದರೂ ಅಲ್ಲೇನಾದ್ರು ಗಲಾಟೆ ಆಗಿ ತಕರಾರಾಗಿ ಮತ್ತೆ ಇವ್ರಿಗೆ ಸಿಗದೆ ಹೋದ್ರೆ ಇನ್ನು ಮುಂದೆ ಹೋದ್ರೂ ಆಶ್ಚರ್ಯ ಇಲ್ಲ ಅಂತ ಕಾಣಿಸುತ್ತೆ. ಬಟ್ ಹಾಗೇನೋ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಇದು ಭಾಳ ದಿನ ಆಗಿದೆ. ಇವ್ರುಗಳು ಹೋಗ್ಬಿಟ್ಟು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೋಗ್ಬಿಟ್ಟು 3 ದಿನ 4 ದಿವಸ ಡೆಲ್ಲಿಲಿ ಕೂತ್ರೆ ರಾಜ್ಯದ ಕೆಲಸ ಏನಾಗಬೇಕು? ಅದು ಕೂಡ ಹೈಕಮಾಂಡ್ ನಾಯಕರುಗಳು ಹಿಂಗೆ ಸಮಯ ದುಡ್ತಾ ಇದ್ರೆ ಆಡಳಿತದ ಮೇಲೂ ಕೂಡ ಇದೆಲ್ಲ ಪರಿಣಾಮ ಬೀರುತ್ತೆ. ಅವರು ಅರ್ಥ ಮಾಡ್ಕೊಳ್ಬೇಕು ಈ ಥರದ್ದೆಲ್ಲ ವಿಚಾರಗಳನ್ನ. ಅರ್ಥ ಮಾಡ್ಕೊಂಡಿರ್ಬೋದು. ಆ ಕಾರಣಕ್ಕಾಗಿಯೇ ಇವತ್ತು ಫೈನಲ್ ಆಗ್ಬೋದು ಅಂತ ಕಾಣಿಸುತ್ತೆ. ನೋಡ್ಬೇಕಿದೆ. ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಏನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಪ್ರಸನ್ನ, ಒಂದು ಹಂತದಲ್ಲಿ ನಿನ್ನೆನೇ ಫೈನಲ್ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ರಾಹುಲ್ ಗಾಂಧಿ ಅವರ ಒಪ್ಪಿಗೆಗೋಸ್ಕರ ಈಗ ಇಷ್ಟು ತಡ ಆಗ್ತಾ ಇರುವಂತದ್ದ, ಏನ್ ಕತೆ ಪ್ರಸನ್ನ? ಮಲ್ತೇಶ್, ಬಹಳ ವಿಳಂಬ ಆದ್ರೂ ಬಹಳ ತಡ ಆದ್ರೂ ಕೂಡ ಒಂದು ಅಂತಿಮ ಹಂತಕ್ಕೆ ಕ್ಯಾಬಿನೆಟ್ ವಿಸ್ತರಣೆಯ ಎಲ್ಲ ಕಸರತ್ತುಗಳು ಕೂಡ ಬಂದು ನಿಂತಿದ್ದಾವೆ. ನಿನ್ನೆ ಕೆ.ಸಿ. ವೇಣುಗೋಪಾಲ್ ಅವರ ನಿವಾಸದಲ್ಲಿ ಒಂದು ಸುದೀರ್ಘವಾದಂತಹ ಮಾತುಕತೆಗಳಾಗಿದ್ದಾವೆ. ರಾಜ್ಯ ನಾಯಕರು ತೆಗೆದುಕೊಂಡು ಹೋಗಿದ್ದಂತಹ ಪಟ್ಟಿಯ ಪೈಕಿ ಸುಮಾರು 14 ಮಂದಿಯನ್ನ ಆಲ್ಮೋಸ್ಟ್ ಫೈನಲ್ ಮಾಡಲಾಗಿದೆ. ಇನ್ನುಳಿದಂತಹ 6 ಸ್ಥಾನಗಳು, ಒಟ್ಟು 20 ಸಚಿವ ಸ್ಥಾನಗಳ ಪೈಕಿ ಬಾಕಿ ಉಳಿದಂತಹ 6 ಸ್ಥಾನಗಳು ರಾಹುಲ್ ಗಾಂಧಿ ಅವರ ಮುಂದೆಯೇ ಫೈನಲ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಈ 14 ಮಂದಿಯ ಫೈನಲ್ ಆಗಿರುವಂತಹ ಪಟ್ಟಿಗೂ ಕೂಡ ರಾಹುಲ್ ಗಾಂಧಿ ಅವರ ಮುದ್ರೆ ಬೇಕೇ ಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಇವತ್ತು ಸಂಜೆ 4:15 ಬಳಿಕ ರಾಹುಲ್ ಗಾಂಧಿ ಅವರ ಜೊತೆಗೆ ರಾಜ್ಯ ನಾಯಕರೆಲ್ಲರೂ ಕೂಡ ಒಂದು ಸುದೀರ್ಘವಾದಂತಹ ಮಾತುಕತೆಯನ್ನ ನಡೆಸ್ತಾರೆ. ಈ ಹಿಂದೆ ಇದ್ದಂತಹ ಫಾರ್ಮ್ಯಾಟ್ ಸಹಜವಾಗಿ ಸ್ಥೂಲವಾಗಿ ಚರ್ಚೆಯನ್ನು ನಡೆಸಲಾಗ್ತಾ ಇತ್ತು. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತಹ ಅವಧಿಯಲ್ಲೂ ಕೂಡ ಸ್ಥೂಲವಾದಂತಹ ಮಾಹಿತಿಯನ್ನ ಪಡೆದುಕೊಂಡು ಕ್ಯಾಬಿನೆಟ್ ವಿಸ್ತರಣೆಗೆ ಹೈಕಮಾಂಡ್ ಅನುಮೋದನೆಯನ್ನ ಕೊಡ್ತಾ ಇತ್ತು. ಆದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂತಹ ಚುನಾವಣೆಗಳು ರಾಹುಲ್ ಗಾಂಧಿ ಅವರ ಮೇಲೆ ಒಂದಷ್ಟು ಗಂಭೀರವಾದಂತಹ ಪರಿಣಾಮಗಳನ್ನ ಬೀರಿದಾವೆ. ಯುವಕರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಡಬೇಕು ಅನ್ನೋದರ ಕಡೆಗೇನೆ ಅವರು ಹೆಚ್ಚು ಆಸಕ್ತಿಯನ್ನ ಹೊಂದಿದ್ದಾರೆ. ಹೀಗಾಗಿ 60-40 ಅನುಪಾತದಲ್ಲಿ ಕ್ಯಾಬಿನೆಟ್ ವಿಸ್ತರಣೆಯನ್ನ ಮಾಡಬೇಕು. 60% ಹೊಸಬರಿಗೆ ಅವಕಾಶವನ್ನ ಕೊಡಬೇಕು, 40% ಅನುಭವ ಇರುವಂತವ್ರನ್ನು ಕೂಡ ನಾವು ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಾಗಿದೆ. ಈ ವಿಚಾರದಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯ ಭಿನ್ನಾಭಿಪ್ರಾಯಗಳಿದಾವೆ. ಅಂದ್ರೆ ಸಿದ್ದರಾಮಯ್ಯನವರು ಸಹಜವಾಗಿ ಹಳೆಯ ನಾಯಕರನ್ನ ತನ್ನ ಜೊತೆಗೆ ಈ ಹಿಂದೆ ಇದ್ದಂತಹ ಸಚಿವರನ್ನು ಕೂಡ ಈಗ ಮತ್ತೆ ಸಂಪುಟಕ್ಕೆ ಸೇರಿಸೋದಕ್ಕೆ ಅವರು ಒಂದಷ್ಟು ಒಲವನ್ನ ಹೊಂದಿದ್ದಾರೆ. ಆದ್ರೆ ಹೈಕಮಾಂಡ್ ಅಷ್ಟರ ಮಟ್ಟಿಗೆ ಪೂರ್ಣವಾದಂತಹ ವಿಶ್ವಾಸವನ್ನ ಆ ವಿಷಯದಲ್ಲಿ ವ್ಯಕ್ತಪಡಿಸ್ತಾ ಇಲ್ಲ. ಕೇವಲ ಹಳಬರನ್ನ ಇಟ್ಕೊಂಡು ನಾವು ರಾಜಕಾರಣವನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. 2ನೇ ಹಂತದ ನಾಯಕರನ್ನು ಕೂಡ ಆಡಳಿತಾತ್ಮಕ ವ್ಯವಸ್ಥೆಗೆ ತರಬೇಕು. ಅವರಿಗೂ ಕೂಡ ಸರ್ಕಾರ ಹೇಗೆ ನಡೆಯುತ್ತೆ, ಸರ್ಕಾರವನ್ನ ಹೇಗೆ ಡಿಫೈನ್ ಮಾಡ್ಕೋಬೇಕು ಅನ್ನುವಂಥದ್ದು ಎಲ್ಲವೂ ಕೂಡ ಮುಂದೆ ಗೊತ್ತಾಗಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ಪಕ್ಷದ ಇಮೇಜ್ ಅನ್ನು ಕೂಡ ಅವರ ಮೂಲಕ ಹೆಚ್ಚಿಸುವಂತ ಒಂದು ಲೆಕ್ಕಾಚಾರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಹಾಕೊಂಡಿದೆ. ಈ ಕಾರಣಕ್ಕೋಸ್ಕರ ಹೆಸರುಗಳ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅದು ಒಂದು ಹೊಸ ಮುಖ ಅಂತ ಹೇಳಿ 4-5 ಬಾರಿ ಗೆದ್ರೂ ಕೂಡ ಇದುವರೆಗೆ ಸಚಿವರೇ ಆಗೋದಕ್ಕೆ ಕೆಲವರ ಬಳಿ ಸಾಧ್ಯ ಆಗಿಲ್ಲ. ಉದಾಹರಣೆಗೆ ಮಾಗಡಿ ಬಾಲಕೃಷ್ಣ 5 ಬಾರಿ ಗೆದ್ದಿದ್ದಾರೆ, ಆದ್ರೆ ಇದುವರೆಗೂ ಕೂಡ ಸಚಿವರಾಗೋದಕ್ಕೆ ಸಾಧ್ಯವಾಗಿಲ್ಲ. ಅಂತವ್ರನ್ನು ಕೂಡ ಇದೀಗ ಮತ್ತೆ ಸಚಿವರನ್ನಾಗಿ ಮಾಡಬೇಕು ಅನ್ನುವಂತ ಲೆಕ್ಕಾಚಾರಗಳು ಕಾಂಗ್ರೆಸ್ ಹೈಕಮಾಂಡ್ ಮುಂದಿದೆ. ಆ ರೀತಿಯ ಲೆಕ್ಕಾಚಾರಗಳನ್ನ ಹಾಕೊಂಡು ಹೈಕಮಾಂಡ್ ಚರ್ಚೆಯನ್ನ ನಡೆಸ್ತಾ ಇದೆ. ಆದ್ರೆ ಸಿದ್ದರಾಮಯ್ಯನವರು ಒಂದಷ್ಟು ತನ್ನ ಜೊತೆಗೆ ಇದ್ದಂತವರ ಪ್ರಸ್ತಾಪವನ್ನ ಮಾಡಿದ್ದು, ಅದರ ಬಗ್ಗೆ ಪರ ವಿರೋಧ ಎಲ್ಲವೂ ಕೂಡ ಚರ್ಚೆಯ ಹಂತದಲ್ಲಿ ಬಂದಿದ್ದಾವೆ. ಈ 14 ಮಂದಿ ಯಾರು ಅನ್ನೋದು ಇನ್ನೂ ಕೂಡ ರಿವೀಲ್ ಆಗಿಲ್ಲ. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ಒಪ್ಪಿಗೆ ಕೊಡೋ ತನಕವೂ ಕೂಡ ಯಾರ ಹೆಸರು ಬೇಕಾದ್ರೂ ಕೂಡ ಬದಲಾಗಬಹುದು ಅನ್ನುವಂತ ಲೆಕ್ಕಾಚಾರಗಳು ನಡೀತಾ ಇದಾವೆ. ಆ ರೀತಿಯ ವಾತಾವರಣ ದೆಹಲಿಯಲ್ಲಿ ಕಂಡು ಬರ್ತಾ ಇದೆ. ಇನ್ನು ಹೆಚ್ಚುವರಿ DCM ವಿಚಾರವೂ ಕೂಡ ಇವತ್ತು ಚರ್ಚೆಗೆ ಬರ್ತಾ ಇದೆ. ರಾಹುಲ್ ಗಾಂಧಿ ಅವರ ಮುಂದೆ ಈ ವಿಚಾರವನ್ನ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಒಂದು ಹಂತದಲ್ಲಿ ಪ್ರಸ್ತಾಪ ಮಾಡಿದ್ರು ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಮಾಹಿತಿ. ಹೆಚ್ಚುವರಿ DCM ಇದ್ರೆ ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಯಾರೋ ಒಬ್ಬರ ಮೇಲೆ ಹೆಚ್ಚಿನ ಹೊರೆ ಬೀಳೋದಿಲ್ಲ. ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಬೇರೆ ಬೇರೆ ರೀತಿಯ ರಾಜಕಾರಣ ಇರೋದ್ರಿಂದಾಗಿ ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿ 28ರ ಚುನಾವಣೆ ಮೇಲೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಬೀಳಬಹುದು ಅನ್ನುವಂತ ಲೆಕ್ಕಾಚಾರದ ಮೇಲೆ ಡಿ.ಕೆ. ಶಿವಕುಮಾರ್ ಅವರೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಎನ್ನುವಂಥದ್ದು ಒಂದು ವರ್ಗದ ಚರ್ಚೆ. ಇನ್ನೊಂದು ವರ್ಗದ ಚರ್ಚೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕಟ್ಟಿ ಹಾಕೋದಕ್ಕೆ, ಅಂದ್ರೆ ಒಂದು ಕಂಟ್ರೋಲ್ ನ ಇಟ್ಕೊಳ್ಳೋದಕ್ಕೆ ಹೆಚ್ಚುವರಿ DCM
ಮೂಲಕ ಹೈಕಮಾಂಡ್ ಈ ಒಂದು ತಂತ್ರಗಾರಿಕೆ ಮಾಡಿದೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇರುವಂತಹ ಮಾತು. ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದಕ್ಕಿಂತ ಹೆಚ್ಚುವರಿ DCM ಮಾಡಿದ್ರೆ ಅನುಕೂಲನ, ಪಕ್ಷಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದು ಮಾತ್ರ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಎಲ್ಲದರ ವಿಚಾರ ಬಹುತೇಕ ರಾಹುಲ್ ಗಾಂಧಿ ಅವರ ಮುಂದೆ ಒಂದು ಸುದೀರ್ಘವಂತ ಚರ್ಚೆ ಆಗುತ್ತೆ. ಈ ಹಿಂದೆ ರಾಹುಲ್ ಗಾಂಧಿ ಅವರು ಕೇವಲ ನೇಮ್ ಬೈ ನೇಮ್ ನೋಡ್ತಾ ಇರಲಿಲ್ಲ. ಒಂದು ಶಾಸಕರ ಹೆಸರನ್ನ ಪಟ್ಟಿಯನ್ನ ಕೊಟ್ಟ ತಕ್ಷಣ ಅದನ್ನ ಸ್ಥೂಲವಾಗಿ ಚರ್ಚೆಯನ್ನ ನಡೆಸಿ ಅದಕ್ಕೊಂದು ಅನುಮೋದನೆ ಕೊಡ್ತಾ ಇದ್ರು. ಆದ್ರೆ ಈಗ ರಾಹುಲ್ ಗಾಂಧಿ ಅವರ ಬಳಿಯೂ ಕೂಡ ಒಂದಷ್ಟು ಫೀಡ್ಬ್ಯಾಕ್ ಗಳಿದ್ದಾವೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂತಹ ಚುನಾವಣೆಯ ಬಳಿಕ ಅವರು ರಾಜಕೀಯ ತಜ್ಞರ ಸಲಹೆಯನ್ನ ಪಡೆದುಕೊಂಡಿದ್ದಾರೆ. ರಾಜಕಾರಣದಲ್ಲಿ, ಕರ್ನಾಟಕದ ರಾಜಕಾರಣದಲ್ಲಿ ಯಾರು ಸ್ವಲ್ಪ ಯೂತ್ಸ್ ಅಂತ ಅನ್ಕೊಂಡಿದ್ದಾರೆ ಅಂತವರ ವರದಿಯನ್ನ ಪಡೆದುಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹತ್ತಿರ ಆಗಿರುವಂತವರ ವರದಿಯನ್ನ ಪಡೆದುಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಯಾರಿಗೆ ಕೊಟ್ಟರೆ ಸೂಕ್ತ ಅನ್ನೋದಕ್ಕೆ ರಾಹುಲ್ ಗಾಂಧಿ ಅವರ ಬಳಿಯೂ ಕೂಡ ಒಂದಷ್ಟು ಕ್ರೈಟೀರಿಯಾ ಮಾಡಿಕೊಂಡಂತ ಪಟ್ಟಿಗಳಿದ್ದಾವೆ. ಅದಕ್ಕೆ ಫಿಟ್ ಆಗುವಂತ ಒಂದಷ್ಟು ಹೆಸರುಗಳು ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಇದ್ರೆ ಬಹುತೇಕ ಇವತ್ತೇ ಅನುಮೋದನೆ ಸಿಗುವಂತ ಸಾಧ್ಯತೆಗಳಿದ್ದಾವೆ. ರಾಜ್ಯಪಾಲರು ಕರ್ನಾಟಕದಲ್ಲಿ ಇಲ್ಲ, ಮಧ್ಯಪ್ರದೇಶದ ಪ್ರವಾಸದಲ್ಲಿದ್ದಾರೆ. ಆದ್ರೆ ರಾಜ್ಯಪಾಲರ ಜೊತೆಗೆ, ರಾಜಭವನದ ಜೊತೆಗೆ ಈಗಾಗಲೇ ಅನೌಪಚಾರಿಕ ಚರ್ಚೆ ಕೂಡ ನಡೀತಾ ಇದೆ. ಸರ್ಕಾರ ಅಂದುಕೊಂಡ ಪ್ರಕಾರ ಇವತ್ತು ರಾತ್ರಿಯ ವೇಳೆಗೆ ಎಲ್ಲದಕ್ಕೂ ಅನುಮೋದನೆ ಸಿಕ್ಕಿದೆ. ಆದ್ರೆ ನಾಳೆ ಸಂಜೆ ಅಂದ್ರೆ ಗುರುವಾರ ಸಂಜೆ 4 ಗಂಟೆ ಅಥವಾ 5 ಗಂಟೆಗೆ ಸರಿಸುಮಾರಿಗೆ ಕ್ಯಾಬಿನೆಟ್ ವಿಸ್ತರಣೆಗೆ ಒಂದು ಮುಹೂರ್ತವನ್ನ ನಿಗದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಅನೌಪಚಾರಿಕ ಚರ್ಚೆಗಳು ನಡೀತಾ ಇದ್ದಾವೆ. ರಾಜ್ಯಪಾಲರು ಕೂಡ ಕ್ಯಾಬಿನೆಟ್ ವಿಸ್ತರಣೆ ಮುಹೂರ್ತ ನಿಗದಿ ಆದ್ರೆ ತಾನು ತರಾತುರಿಯಲ್ಲಿ ವಾಪಸ್ ಬರ್ತೀನಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ. ಈ ಎಲ್ಲ ಕಾರಣಕ್ಕೋಸ್ಕರ ಇವತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ನಡೆಯುವಂತಹ ಮೀಟಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚುವರಿ DCM ವಿಚಾರ, ಕಾರ್ಯಾಧ್ಯಕ್ಷರ ನೇಮಕದ ವಿಚಾರ ಮತ್ತು ಯಾರು ಇರಬೇಕು ಯಾರು ಇರಬಾರದು ಅನ್ನೋದ್ರ ಬಗ್ಗೆ ಒಂದು ಅಂತಿಮ ಮುದ್ರೆಯನ್ನ ರಾಹುಲ್ ಗಾಂಧಿ ಅವರು ಇವತ್ತು ಕೊಟ್ರೆ ಬಹುತೇಕ ನಾಳೆಯ ವೇಳೆಗೆ ಕ್ಯಾಬಿನೆಟ್ ವಿಸ್ತರಣೆ ಆಗಬಹುದು. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು.